ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಲ್ವಾ, ಜಾಬ್ ನೇಮ್ ಬಂದ್ಬಿಟ್ಟು ತೋಟಗಾರಿಕೆ ಅಂದ್ರೆ ಆರ್ಕಿಟೆಕ್ಚರ್ ಹುದ್ದೆಗೆ ಇವಾಗ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದನ್ನ ಯಾವ ತರ ಅಪ್ಲೈ ಮಾಡಕಪ್ಪ ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವಾಗ ಅಪ್ಲಿಕೇಶನ್ ಯಾವ ತರ ಆಗ್ಬೇಕಪ್ಪ ಅಂದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಮಗೆ ಅಫಿಷಿಯಲ್ ಆಗಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ, ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಈಗ ಕೆ ವೆಬ್ಸೈಟ್ ಅಲ್ಲಿ ನಿಮಗೆ ಏನಪ್ಪಾ ಅಪ್ಡೇಟ್ ಮಾಡಿದಿರ, ಹಾಗಾಗಿ ಅದು ವೆಬ್ಸೈಟ್ ಈ ತರ ಶೋ ಆಗ್ತಾ ಇದೆ. ಓಕೆನಾ, ಇವಾಗ ನೀವೇನ್ ಮಾಡಕಪ್ಪ ಅಂದ್ರೆ ಫುಲ್ ಮೇಲ್ಗಡೆ ಬನ್ನಿ. ಫುಲ್ ಮೇಲ್ಗಡೆ ಬಂದ್ಮೇಲೆ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ಇದೆಯಲ್ವಾ, ಈ ಈ ಈ ಲಿಂಕ್ ಮನೆಗೆ ಬರ್ಬೇಕು. ಈ ಲಿಂಕ್ ಮನೆಗೆ ಬಂದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆರ್ಕಿಟೆಕ್ಚರ್ ರಿಕ್ರೂಟ್ಮೆಂಟ್ RPC ಅಂಡ್ ಆರ್ಕಿಟೆಕ್ಚರ್ ರಿಕ್ರೂಟ್ಮೆಂಟ್ ಇನ್ KK ಅಂತ ಇದೆ. ಅಂದ್ರೆ ನೀವೇನಾದ್ರೂ ಅಂದ್ರೆ ತೋಟಗಾರಿಕೆ ಹುದ್ದೆಗೆ ನಾನ್-HK ಹಾಕ್ತಿದ್ರೆ KK ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇ ತೋಟಗಾರಿಕೆ ಹುದ್ದೆಗೆ ನಾನ್-HK ಅಪ್ಲೈ ಮಾಡ್ತಿದ್ರೆ RPC ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಬರ್ಬೇಕು. ನಾನಿವಾಗ ತೋಟಗಾರಿಕೆ ಹುದ್ದೆಗೆ ನಾನ್-HK ಅಪ್ಲೈ ಮಾಡ್ತಿದ್ದೀನಿ, ಹಾಗಾಗಿ ಇಲ್ಲಿ RPC ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ, ಮೊದಲನೇದಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಇದಾವೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ವರ್ಗೀಕರಣ ಮಾಡಿದಾರೆ ಅಂತಂದು ಅದನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ಇವಾಗ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಇಲ್ಲಿ ತೋಟಗಾರಿಕೆ ನೇಮಕಾತಿ ವಿವರವಾದ ಅಧಿಸೂಚನೆ ಅಂದ್ರೆ ನಿಮಗೆ ತೋಟಗಾರಿಕೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಲ್ಲ, ಇದು ಅಫಿಷಿಯಲ್ ಆಗಿ PDF ಲಿಂಕ್ ಇರುತ್ತೆ. ಅದನ್ನ ಒನ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡ್ಕೋಬೇಕು. ನಾವು ಎಲಿಜಿಬಲ್ ಇದೀವಾ ಇಲ್ಲ ಅಂತ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತೋಟಗಾರಿಕೆ ಏನಪ್ಪಾ ನೇಮಕಾತಿ ಹುದ್ದೆಗಳ ವರ್ಗೀಕರಣ. ನಾನು ಅವಾಗಲೇ ಹೇಳಿದಾಗೆ ನೀವು SC/ST ಕ್ಯಾಟಗರಿ ಆಗಿದ್ರೆ, OBC ಕ್ಯಾಟಗರಿ ಆಗಿದ್ರೆ, JM ಕ್ಯಾಟಗರಿ ಆಗಿದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದಾವೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ವೇಕೆನ್ಸಿ ಖಾಲಿದಾವೆ, ನಾವು ಯಾವ ಜಿಲ್ಲೆ ಹಾಕಿದ್ರೆ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಬರ್ಬೇಕು. ಓಕೆ, ಅದು ನೀವು ನಿಮ್ ತಲೆಯಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಬರ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ತೋಟಗಾರಿಕೆ ಸಹಾಯಕ ನಿರ್ದೇಶಕ ಹುದ್ದೆಗಳ ಪಠ್ಯಕ್ರಮ. ಅಂದ್ರೆ ನೀವು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರಲ್ವಾ, ಏನೇನು ಸಿಲೆಬಸ್ ಓದ್ಬೇಕಂತಂದು ಅವರು ಅಫಿಷಿಯಲ್ ಆಗಿ ಇಲ್ಲಿ ತಿಳಿಸಿಕೊಡಲಾಗಿದೆ. ಅದನ್ನ ನೀವು ಪಠ್ಯಕ್ರಮ ಒಂದು ಟೈಮ್ ನೋಡ್ಕೊಂಡು ಎಕ್ಸಾಮ್ ನ ಪೇಪರ್ ಹಾಕ್ತಾ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ತೋಟಗಾರಿಕೆ ಹುದ್ದೆಗಳ ಪಠ್ಯಕ್ರಮ ಏನಪ್ಪಾ ಅಂದ್ರೆ, ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಇರುತ್ತೆ. ಅದ್ರದ್ದು ಏನಪ್ಪಾ ಅಂದ್ರೆ ಸಿಲೆಬಸ್ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವ್ ಏನಪ್ಪಾ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ತೋಟಗಾರಿಕೆ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅದೇ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಲು ವೆಬ್ಸೈಟ್ ಓಪನ್ ಆಗುತ್ತೆ. ಈ ತರ ವೆಬ್ಸೈಟ್ ಓಪನ್ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಯೂಸರ್ ನೇಮ್ ಕ್ರಿಯೇಟ್ ಮಾಡಿ ಅಂದ್ರೆ ಆಲ್ರೆಡಿ ಒನ್ ಟೈಮ್ ಅಪ್ಲಿಕೇಶನ್ ಹಾಕಿದ್ರಿ, ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ರೆ ಮತ್ತೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಯೂಸರ್ ನೇಮ್ ಹಾಕೊಂಡು ನೀವು ಲಾಗಿನ್ ಆಗ್ತಾ ಹೋಗ್ಬೇಕು. ಇವಾಗ ನಾನು ಯಾವ ತರ ಲಾಗಿನ್ ಆಗಬೇಕು ಅಂತಂದು ಅದಕ್ಕಿಂತ ಮುಂಚೆ ಯಾವ ತರ ಯೂಸರ್ ನೇಮ್ ಕ್ರಿಯೇಟ್ ಮಾಡಕಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೀವು ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡಿಜಿಲಾಕರ್ ಮುಖಾಂತರ ನೋಂದಾಯಿಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಡಿಜಿಲಾಕರ್ ಮುಖಾಂತರ ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಎಂಟ್ರಿ ಆಧಾರ್ ನಂಬರ್ ಕೇಳ್ತದೆ. ಅಂದ್ರೆ ನೀವು ಯಾರ್ದು ಅಪ್ಲಿಕೇಶನ್ ಆಗ್ತಿದ್ದೀರಾ ಅವ್ರದ್ದು ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚನ್ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಈ ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ OTP ಬರುತ್ತೆ. OTP ನೀವು ಎಂಟ್ರಿ ಮಾಡ್ತಾ ಬರ್ಬೇಕು. ಓಕೆ, ನಾನು ಇವಾಗ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡು OTP ಸೆಂಡ್ ಮಾಡಿದ್ದೀನಿ. ನನಗೆ OTP ಬಂದಿದೆ. OTP ಕೂಡ ನಾನು ಇಲ್ಲಿ ಏನಪ್ಪಾ ನಾನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೆ. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಈ ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇವಾಗ ಆಲ್ರೆಡಿ ರಿಜಿಸ್ಟರ್ ಫ್ರಮ್ ಡಿಜಿಲಾಕರ್, ನೀವೇನಾದ್ರೂ ಬೇರೆ ಕಡೆ ಎಲ್ಲಾದ್ರೂ ವೆಬ್ಸೈಟ್ ಒಳಗೆ ಡಿಜಿಲಾಕರ್ ಮುಖಾಂತರ ಏನಾದ್ರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಡಿಜಿಲಾಕರ್ ಪಿನ್ ಅಂತ ಒಂದು ನಿಮಗೆ ನೆನಪಿರುತ್ತೆ. ಓಕೆನಾ, ಆ ಡಿಜಿಲಾಕರ್ ಪಿನ್ ಏನಪ್ಪಾ ಅಂದ್ರೆ ಈ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕು. ಇದು ಡಿಜಿಲಾಕರ್ ಪಿನ್ ಬಂದ್ಬಿಟ್ಟು 6 ಡಿಜಿಟಲ್ ನಿಮಗೆ ಪಿನ್ ಇರುತ್ತೆ. ಅದು ನಿಮ್ ಕೇಸ್ ನಿಮ್ ಏನೋ ಮರ್ತಿದ್ರೆ ಅದನ್ನ ಯಾವ ತರ ರಿಕವರಿ ಮಾಡ್ಬೇಕಪ್ಪ ಅಂದ್ರೆ, ಕೆಳಗಡೆ ಫಾರ್ಗಟ್ ಸೆಕ್ಯೂರಿಟಿ ಪಿನ್ ಅಂತ ಇದೆಯಲ್ವಾ, ಈ ಫಾರ್ಗಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ಗಟ್ ಸೆಕ್ಯೂರಿಟಿ ಪಿನ್ ಪಿನ್ ಅದಾದ್ಮೇಲೆ ಫಾರ್ಗಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳಿದೆ, ಡೇಟು ಮತ್ತು ಮಂತ್ ಇಯರ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಏನಪ್ಪಾ ಅಂದ್ರೆ ಡಿಜಿಲಾಕರ್ ಪಿನ್ ಸೆಟ್ ಮಾಡೋಂತ ಕೇಳುತ್ತೆ. ನಿಮಗೆ 6 ಡಿಜಿಟ್ ಏನಪ್ಪಾ ನೆನಪಿರುವಂತ 6 ಡಿಜಿಟ್ ಏನಪ್ಪಾ ಅಂದ್ರೆ ಡಿಜಿಲಾಕರ್ ನ ಪಿನ್ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಮತ್ತೆ ಈ ಪೇಜ್ ಬರ್ತೀರಾ, ಮತ್ತೆ ಇಲ್ಲಿ ಡಿಜಿಲಾಕರ್ ಪಿನ್ ಎಂಟ್ರಿ ಮಾಡ್ಕೊಳ್ಳಿ. ಡಿಜಿಲಾಕರ್ ಪಿನ್ ಎಂಟ್ರಿ ಮಾಡ್ಕೊಂಡ್ರೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ನೀವು ಟ್ಯಾಪ್ ಮಾಡ್ತಾ ಬರ್ಬೇಕು.
ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಪೇಜ್ ಏನಪ್ಪಾ ಅಂದ್ರೆ ಡಿಜಿಲಾಕರ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ ನಿಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಓಪನ್ ಆಗ್ತಾ ಬರುತ್ತೆ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ ಡಿಜಿಲಾಕರ್ ಮುಖಾಂತರ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲ ಕೂಡ ಆಟೋಮೆಟಿಕ್ ಫೆಚ್ ಆಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, SLC, PUC, ಡಿಗ್ರಿ, ಡಿಪ್ಲೊಮೊ ಎಲ್ಲ ಮಾರ್ಕ್ಸ್ ಕಾರ್ಡು ಆಟೋಮೆಟಿಕ್ ಆಗಿ ಡಿಗ್ರಿ ಏನಪ್ಪಾ ಡಿಜಿಲಾಕರ್ ಮುಖಾಂತರ ಫೆಚ್ ಆಗುತ್ತೆ. ಯಾವುದೇ ತರ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇಲ್ಲಿ ಇರೋದಿಲ್ಲ. ಓಕೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, OBC ಸರ್ಟಿಫಿಕೇಟ್ ಆಗಿರ್ಬೋದು, ಏನಪ್ಪಾ ಅಂದ್ರೆ ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗುತ್ತೆ. ಓಕೆ, ಹಾಗಾಗಿ ಕಂಟಿನ್ಯೂ ಅಂತ ಇದೆಯಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಯೂಸರ್ ನೇಮ್ ಕ್ರಿಯೇಟ್ ಮಾಡಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಅಂದ್ರೆ ಒಂದ್ 30 ಸೆಕೆಂಡ್ ವೇಟ್ ಮಾಡಿ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಪೇಜ್ ಡಿಜಿಲಾಕರ್ ಮುಖಾಂತರ ಈ ತರ ಏನಪ್ಪಾ ಅಂದ್ರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಂಡು ಫೋನ್ ನಂಬರ್ ವೆರಿಫೈ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಡಿಜಿಲಾಕರ್ ಮುಖಾಂತರ ವೆರಿಫೈ ಮಾಡ್ತಾ ಬರಬೇಕು. ಇವಾಗ ಅದನ್ನ ಮೇಲ್ಗಡೆ ಅನ್ಕೊಳ್ಳಿ. ಮೇಲ್ಗಡೆ ಅಂದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೀವು ನೋಡ್ತಿರಬಹುದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ನಿಮ್ಗೆ ಡೇಟ್ ಆಫ್ ಬರ್ತ್ ಇದೆ ಅದೇ ತರ ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ. ಹಾಗೆ ನಿಮ್ದು ಏನಪ್ಪಾ ಅಂದ್ರೆ ಜೆಂಡರ್ ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಯಾವುದೇ ಕಡೆ ಮ್ಯಾನುವಲ್ ಆಗಿ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಅಂದ್ರೆ ನಿಮಗೆ ಯಾವ್ದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಓಕೆ, ನೀವು ಅಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಗೆಟ್ OTP ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಫೋನ್ ನಂಬರ್ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡ್ಕೋಬೇಕು. OTP ಎಂಟ್ರಿ ಮಾಡ್ಕೊಂಡು ವೆರಿಫೈ ಆದ್ಮೇಲೆ ಮತ್ತೆ ಈ ತರ ನಿಮಗೆ ಯೂಸರ್ ನೇಮ್ ಕ್ರಿಯೇಟ್ ಮಾಡಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಬಂದ್ಮೇಲೆ ಏನಪ್ಪ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತಾ ಬರಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಬಳಕೆದಾರರ ಯೂಸರ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಈ ಬಾಕ್ಸ್ ನಿಮ್ದು ಒಂದು ನಿಮ್ಗೆ ನೆನಪಿರುವಂತ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಳಗೆ ಇಮೇಲ್ ಐಡಿ ಕೇಳುತ್ತೆ. ಇಮೇಲ್ ಐಡಿನ ಎಂಟ್ರಿ ಮಾಡ್ಕೊಳ್ಳಿ. ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಇಮೇಲ್ ಐಡಿ ಎಂಟ್ರಿ ಮಾಡ್ಕೋಬೇಕು. ಇಮೇಲ್ ಐಡಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಫಸ್ಟ್ ಟೈಮ್ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಕನ್ಫರ್ಮ್ ಆಗಿ ಒಂದ್ಸಲ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಚಿಕ್ಕದ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ನ ಕ್ಲಿಕ್ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡುವಾಗ ಏನಪ್ಪಾ ನಿಮಗೆ ರೆಗ್ಯುಲರ್ ಆಗಿ ಯೂಸ್ ನೆನಪಿರಬೇಕು. ಓಕೆನಾ, ಆಮೇಲೆ ಕಡೆಗೆ ನೀವೇನಪ್ಪಾ ಅಂದ್ರೆ ಸ್ವಲ್ಪ ದಿನ ಆಗಿದ್ಮೇಲೆ ಮತ್ತೆ ಲಾಗಿನ್ ಆಗುವಾಗ ಯೂಸರ್ ನೇಮ್ ಮರ್ತೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕ್ರಿಯೇಟ್ ಮಾಡುವಂತ ಯೂಸರ್ ನೇಮು ಒಂದ್ ಸೈಡ್ ಬರ್ಕೊಂಡಿಟ್ಟು ನೀವು ಅದನ್ನ ಎಂಟ್ರಿ ಮಾಡ್ಕೊಂಡು ಲಾಗಿನ್ ಆಗಬೇಕು. ಅದಾದ್ಮೇಲೆ ಪಾಸ್ವರ್ಡ್ ಮರಿಬಾರ್ದು. ಪಾಸ್ವರ್ಡ್ ಯಾವ್ದು ಇರ್ತೀರಿ ನಿಮಗೆ ಪಕ್ಕ ನೆನಪಿರಬೇಕು. ಓಕೆನಾ, ಆ ತರ ಪಾಸ್ವರ್ಡ್ ಇಟ್ಕೊಳ್ಳೋಕೆ ಎಲ್ಲ ಇಟ್ಕೊಂಡು ಸೆಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಿಮ್ದು ಏನಪ್ಪಾ ಅಂದ್ರೆ ರಿಜಿಸ್ಟರ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಲಾಗಿನ್ ಪೇಜ್ಗೆ ಬರ್ತೀರಾ. ಲಾಗಿನ್ ಪೇಜ್ ಬಂದ ಆದ್ಮೇಲೆ ನಿಮ್ಗೆ ಯಾವ ತರ ಯೂಸರ್ ಎಂಟ್ರಿ ಮಾಡ್ಕೊಂಡು ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡೋದು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಕಂಪ್ಲೀಟ್ ಆಗಿ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದ್ದೀನಿ. ಹಾಗೆ ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಇವಾಗ ನಾನು ಲಾಗಿನ್ ಪೇಜ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಏನಪ್ಪಾ ನಾನು ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡ್ರೆ ನೀವು ಆವಾಗಲೇ ರಿಜಿಸ್ಟ್ರೇಷನ್ ಆಗುವಾಗ ಯಾವ ತರ ಯೂಸರ್ ನೇಮ್ ಕ್ರಿಯೇಟ್ ಮಾಡಿದಲ್ಲ ಆ ಯೂಸರ್ ನೇಮ್ ಈ ಬಾಕ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೆಟ್ OTP ಅಂತ ಇದೆಯಲ್ಲ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡ್ತಾ ಬರಬೇಕು. ನಾನಿವಾಗ ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಂಡು ನಿಮಗೆ ಗೆಟ್ OTP ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ನ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ತಿರಬಹುದು ಗೆಟ್ OTP ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಗೆ 3 ಆಪ್ಷನ್ ಕಾಣುತ್ತೆ. ನಿಮಗೆ ವಾಟ್ಸ್ಆಪ್ ಅಲ್ಲಿ OTP ಬೇಕಾ, ಇಮೇಲ್ ಅಲ್ಲಿ OTP ಬೇಕಾ, ಇಲ್ಲ ಫೋನ್ ನಂಬರ್ ಅಲ್ಲಿ ನಾರ್ಮಲ್ SMS ಅಲ್ಲಿ ನಿಮಗೆ OTP ಬೇಕಂತ ಕೇಳ್ತಾ ಇದ್ರೆ ನನಗೇನಪ್ಪ ಇಲ್ಲಿ ನಾರ್ಮಲ್ SMS ಅಲ್ಲಿ OTP ಬೇಕು. ನಾನು SMS ನ ಕ್ಲಿಕ್ ಮಾಡ್ತಾ ಇದ್ದೀನಿ. SMS ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ಗೆ ನಿಮ್ಮ ಫೋನ್ ನಂಬರ್ಗೆ 6 ಡಿಜಿಟ್ ಇರುವಂತ OTP ಬರುತ್ತೆ. ಆ OTP ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಓಕೆ, ನೀವು OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಆವಾಗಲೇ ಏನ್ ಸೆಟ್ ಮಾಡಿದ್ರೆ ಅದೇ ಪಾಸ್ವರ್ಡ್ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಕೆ. ನೀವು ಬೇರೆ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡೆ ಯಾವುದೇ ಕಾರಣಕ್ಕೂ ಇಲ್ಲಿ ಸೈನ್ ಇನ್ ಆಗೋದಿಲ್ಲ. ಹಾಗಾಗಿ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಕೂಡ ಆಗೋಕೆ ಬರೋದಿಲ್ಲ. ಹಾಗಾಗಿ ಆವಾಗಲೇ ಯಾವ್ದು ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅದೇ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ವಾಟ್ ಈಸ್ 15+7 ಅಂತ ಇದ್ರೆ ಅದು ಎಷ್ಟಾಗುತ್ತೆ ಅಷ್ಟು ನೀವು ಎಂಟ್ರಿ ಮಾಡಬೇಕು. ನೀವು ಅಪ್ಲಿಕೇಶನ್ ಹಾಕುವ ಎಷ್ಟು ಕಾಣುತ್ತೆ ಅದು ಪ್ಲಸ್ ಮಾಡ್ಕೊಂಡು ನೀವು ಅಲ್ಲಿ ಎಂಟ್ರಿ ಮಾಡ್ಕೊಂಡು ಸೈನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸೈನ್ ಆದ್ಮೇಲೆ ಏನಪ್ಪಾ ನಮಗೆ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿಂದ ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಅಂತ ಕಾಣುತ್ತೆ. ಅಂದ್ರೆ ನೀವು ಟೋಟಲ್ ಆಗಿ ಆರ್ಕಿಟೆಕ್ಚರ್ ಟೋಟಲ್ ಆಗಿ 3 ವೇಕೆನ್ಸಿ ಖಾಲಿದಾವೆ. ಅಂದ್ರೆ 3 ಜಾಬ್ ಅಲ್ಲ 3 ಪೋಸ್ಟ್ ಖಾಲಿದಾವೆ. ಅದರಲ್ಲಿ ನೀವು ಯಾವ್ದು ಹಾಕ್ತೀರಾ ಒಂದು ಪೋಸ್ಟ್ ಅಪ್ಲೈ ಮಾಡಿದ್ರೆ ಇಲ್ಲಿ ಅಪ್ಲೈಡ್ ಪೋಸ್ಟ್ ಅಂತ ಕಾಣುತ್ತೆ. ಇನ್ ಕೇಸ್ ಯಾವ್ದು ಅಪ್ಲೈ ಮಾಡಿಲ್ಲಪ್ಪ ಅಂದ್ರೆ 0 ಅಂತ ಕಾಣುತ್ತೆ. ಓಕೆ, ನಾನು ಇವಾಗ ಯಾವುದೇ ತರ ಒಂದು ಅಪ್ಲಿಕೇಶನ್ ಕೂಡ ಹಾಕಿಲ್ಲ. ಹಾಗಾಗಿ ನನಗೆ 0 ಅಂತ ಇಲ್ಲಿ ಶೋ ಆಗ್ತಾ ಇದೆ. ಇವಾಗ ನೀವೇನಪ್ಪ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂತ ಬನ್ನಿ. ಇಲ್ಲಿ ಮುಂದೆ 3 ಡಾಟ್ ಮೇಲೆ ಕ್ಲಿಕ್ ಇದೆ ಲೆಫ್ಟ್ ಸೈಡ್ ಇಲ್ಲಿ 3 ಡಾಟ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಕಾಣುತ್ತೆ. ಹಾಗೆ ನಿಮ್ಮ ಪ್ರೊಫೈಲ್ ಕಾಣುತ್ತೆ. ಹಾಗೆ ನಿಮ್ದು ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಹೋಗುತ್ತೆ. ಇವಾಗ ಏನಪ್ಪಾ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಇಲ್ಲಿ ಪ್ರೊಫೈಲ್ ಅಂತ ಇದೆಯಲ್ಲ ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನಪ್ಪಾ ಅಂದ್ರೆ ಬೇಸಿಕ್ ಡೀಟೇಲ್ಸ್ ನ ಫಸ್ಟ್ ಫಿಲ್ ಮಾಡಬೇಕು. ಅದಾದ್ಮೇಲೆ SLC ರಿಜಿಸ್ಟ್ರೇಷನ್ ನಂಬರ್ ಫಿಲ್ ಮಾಡ್ಕೊಡಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ PUC ಫಿಲ್ ಮಾಡ್ಕೋಬೇಕು. ಆಮೇಲೆ
ರಿಸರ್ವೇಷನ್ ಕೇಳುತ್ತೆ, ರಿಸರ್ವೇಷನ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲೇಮ್ ಕೇಳುತ್ತೆ, ನೀವೇನಾದರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಅದು ಕ್ಲೇಮ್ ಮಾಡ್ಕೋಬೇಕು. ಅದಾದಮೇಲೆ ಅಡಿಷನಲ್ ಕ್ವಾಲಿಫಿಕೇಶನ್ ಕೇಳುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಡಿಕ್ಲರೇಷನ್, ಆಮೇಲೆ ಪೇಮೆಂಟ್ನ ಇಲ್ಲಿ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಫಿಲ್ ಮಾಡೋಕ್ಕಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನೀವು ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡು ನಿಮ್ಗೆ ಫೋಟೋ ಯಾವ ಥರ ಆಧಾರ್ ಕಾರ್ಡ್ ಐತೆ ಅದೇ ಥರ ನಿಮ್ದು ಫೋಟೋ ಕೂಡ ಕಾಣ್ತಾ ಇರುತ್ತೆ. ಅದಾದ್ಮೇಲೆ ಮೇಲ್ಗಡೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಫಾದರ್ ನೇಮ್ ಎಂಟ್ರಿ ಮಾಡ್ಕೋಬೇಕು. ಫಾದರ್ ನೇಮ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮದರ್ ನೇಮ್ ಕೇಳುತ್ತೆ, ಮದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಯಾವ ಥರ SSLC ಮಾರ್ಕ್ಸ್ಗಳಲ್ಲಿ ಯಾವ ಥರ ತಂದೆ ತಾಯಿ ಹೆಸರು ಇರುತ್ತೆ ಅದೇ ಥರ ಇಲ್ಲಿ ನೇಮ್ನ ಎಂಟ್ರಿ ಮಾಡ್ತಾ ಬರಬೇಕು. ಅದೇ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಫೋನ್ ನಂಬರು ಆಧಾರ್ ಕಾರ್ಡಲ್ಲಿ ಯಾವ ಥರ ಫೋನ್ ನಂಬರ್ ಇದೆ ಅದು ಆಟೋಮೆಟಿಕ್ ಆಗಿ ಅದು ಫೆಚ್ ಆಗುತ್ತೆ. ನೀವು ಯಾವುದೇ ಕಾರಣ ಮ್ಯಾನ್ಯುವಲ್ ಆಗಿ ಎಡಿಟ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೆಕ್ಸ್ಟ್ ಒಂದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ತಾಲೂಕಲ್ಲಿ ಬರ್ತೀರ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಅಡ್ರೆಸ್ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅಡ್ರೆಸ್ ಮತ್ತು ಇಲ್ಲಿ ಪಿನ್ ಕೋಡ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಏನು ಇರುವುದಿಲ್ಲ. ಅಡ್ರೆಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಯಾವ್ದು ಕ್ಯಾಂಡಿಡೇಟ್ ಸ್ಟಡೀಸ್ ಕನ್ನಡ ಮೀಡಿಯಂ 1 to 10th ನೀವೇನಾದ್ರೂ ಕನ್ನಡ ಮೀಡಿಯಂ ಆಗಿ 1ನೇ ತರಗತಿಯಿಂದ 10ನೇ ತರಗತಿ ಕನ್ನಡ ಮೀಡಿಯಂ ಓದಿದ್ರೆ ಎಸ್ ಅಂತ ಹಾಕೋಬೇಕು. ಇನ್ ಕೇಸ್ ಓದಿಲ್ಲಪ್ಪ ಅಂದ್ರೆ ನೀವು ನೋ ಅಂತ ಹಾಕೋಬೇಕು. ಓಕೆನಾ. ಇವಾಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮ್ಯಾರಿಡ್ ಕೇಳ್ತಾರೆ, ಮ್ಯಾರಿಡ್ ಇದ್ರೆ ಮ್ಯಾರೇಜ್ ಅಂತಂದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ನೋ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಆಲ್ಟರ್ನೇಟಿವ್ ಇಮೇಲ್ ಕೊಡಿ, ಆಮೇಲೆ ಆಲ್ಟರ್ನೇಟಿವ್ ಫೋನ್ ನಂಬರ್ ಕೊಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಆಲ್ಟರ್ನೇಟಿವ್ ಮೇಲ್ ಮತ್ತು ಫೋನ್ ನಂಬರ್ ಇಲ್ಲ ಅಂದ್ರೆ ಆವಾಗ ರಿಜಿಸ್ಟ್ರೇಷನ್ ಆಗುವಾಗ ಯಾವ ಫೋನ್ ನಂಬರ್ ಮತ್ತು ಇಮೇಲ್ ಐಡಿ ಕೊಟ್ಟಿದ್ರೆ ಅದೇ ಕೊಟ್ಟು ಕೂಡ ನೀಡುತ್ತೆ, ಯಾವ ಹತ್ರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಒಂದು ಹೈಟ್ ಕೇಳ್ತಾ ಹೈಟ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇಟ್ ಕೇಳ್ತಾ ವೇಟ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದ್ಮೇಲೆ ಇಲ್ಲಿ ನೀವು ಡು ಹ್ಯಾವ್ ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಕೆ ಅಂತ ಕೇಳಿದೆ. ಅಂದ್ರೆ ಕೆ ಅವರು ಮತ್ತೆ KPSC ಕಡ್ಡಾಯ ಕನ್ನಡ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಅದ್ರಲ್ಲಿ ನೀವೇನು ಎಕ್ಸಾಮ್ ಕಂಡಕ್ಟ್ ಬರೆದು ಪಾಸ್ ಆಗಿದೆ ಕೇಳುತ್ತೆ. ಇನ್ ಕೇಸ್ ಪಾಸ್ ಆಗಿದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ ಅನ್ನು ಮಂತ್ ಇಯರ್ ಅಂದ್ರೆ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ನ ಬರ್ದಿರುವಂತ ದಿನಾಂಕ ಯಾವುದು, ಮಂತ್ ಯಾವ್ದು, ಇಯರ್ ಅಂತ ಕೇಳುತ್ತೆ. ಅದನ್ನ ನೀವು ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ರಿಸಲ್ಟ್ ಬಂದಿರೋ ದಿನಾಂಕ ಹಾಕ್ಬಾರ್ದು, ಯಾವಾಗ ನಿಮ್ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀರೋ ಆ ದಿನಾಂಕ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಎಕ್ಸಾಮ್ ಆಂಟಿಕದಲ್ಲಿ ಇರುವಂತ ರಿಜಿಸ್ಟ್ರೇಷನ್ ನಂಬರ್ಗಳು ಎಂಟ್ರಿ ಮಾಡ್ತಾ ಬರಬೇಕು. ನೀವೇನಾದ್ರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದ್ರೆ ಮಾತ್ರ ಎಸ್ ಹಾಕೊಂಡು ಇಲ್ಲಿ ಫಿಲ್ ಮಾಡ್ಕೊಳ್ಳೋಕೆ. ಇದೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಸೈಡ್ ಕೆಳಗೆ ಸೇವ್ ನೆಕ್ಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಸೇವ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫಸ್ಟ್ ಬೇಸಿಕ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ನೀವು ಫಸ್ಟ್ ಸ್ಟೆಪ್ ಬೇಸಿಕ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ SSC ಡೀಟೇಲ್ಸ್ನ ಫಿಲ್ ಮಾಡ್ತಾ ಬರಬೇಕು. ಇದು ಬಂದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಇದು SSC ಡೀಟೇಲ್ಸ್ ಯಾವ ಥರ ಫಿಲ್ ಮಾಡಕಪ್ಪ ಅಂದ್ರೆ ಮೊದಲನೇದಾಗಿ ಇಲ್ಲಿ ನಿಮ್ದು SSLC ಮಾರ್ಕ್ಸ್ಗಳಲ್ಲಿ ನಿಮ್ದು ನೋಂದಣಿ ಸಂಖ್ಯೆ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಜಸ್ಟ್ ಎಂಟ್ರಿ ಮಾಡ್ಕೊಂಡು ಸಾಕು. ನಿಮ್ದು ಬೋರ್ಡ್ ಯಾವುದು ಆಟೋಮೆಟಿಕ್ ಅದು ಫೆಚ್ ಆಗುತ್ತೆ. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ದು ಯಾವ SSLC ಅಲ್ಲಿ ನಿಮ್ದು ಯಾವ ಥರ ನೇಮ್ ಇದೆ ಅದು ಕೂಡ ಫೆಚ್ ಆಗುತ್ತೆ. ನಿಮ್ಮ ಡೇಟ್ ಆಫ್ ಅಂದ್ರೆ ಯಾವ ತರಗತಿಯಲ್ಲಿ ಎಷ್ಟು ಯಾವ ದಿನ ಪಾಸ್ ಆಗಿದೆ ಅದು ಕೂಡ ಫೆಚ್ ಆಗುತ್ತೆ. ಪಾಸ್ ಆದ ವರ್ಷ ಕೂಡ ಫೆಚ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಮೇಲ್ಗಡೆ ಬಂದಾದ್ಮೇಲೆ ನಿಮ್ದು ಯಾವ ಮೀಡಿಯಂ ಅಂತ ಕೇಳ್ತಿರ್ತಾರೆ, ನೀವು ಯಾವ ಮೀಡಿಯಂ ಅಲ್ಲಿ ಓದಿದ್ರೆ ಅದು ಆಟೋಮೆಟಿಕ್ ನೀವು ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನೀವೇನಾದ್ರೂ SSLC ಅಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿರೋ ಅಂತ ಕೇಳುತ್ತೆ. ಇನ್ ಕೇಸ್ ಓದಿದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ನೀವೇನೋ ಓದಿಲ್ಲಪ್ಪ ಕನ್ನಡ ಮತ್ತೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿಲ್ಲಪ್ಪ ಅಂದ್ರೆ ನೀವು ನೋ ಅಂತ ಹಾಕೋಬೇಕು. ಓಕೆನಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಕಾಲೇಜ್ ನೇಮ್ ಸ್ಕೂಲ್ ನೇಮ್ ಆಟೋಮೆಟಿಕ್ ಫೆಚ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆಗಳು ಇರೋದಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನೀವು ಯಾವ ಮೀಡಿಯಂ ಅಲ್ಲಿ ಓದಿದ್ರೆ ಹಾಗೂ ಕನ್ನಡ ಎಕ್ಸಾಮ್ನ ಕನ್ನಡ ಸಬ್ಜೆಕ್ಟ್ನ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಓದಿಲ್ಲ ಅಂತ ಕೇಳುತ್ತೆ, ಅದಷ್ಟೇ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು 625 ಎಷ್ಟು ಮಾರ್ಕ್ಸ್ ಅದು ಕೂಡ ಫೆಚ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಕೂಡ ಆಟೋಮೆಟಿಕ್ ಅದು ಫೆಚ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆ, ನಾನು ಇವಾಗ ಏನಪ್ಪಾ ಅಂದ್ರೆ ಇದನ್ನೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪಾ ಅಂದ್ರೆ SSC ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ PUC ಡೀಟೇಲ್ಸ್ನ ಯಾವ ಥರ ಫಿಲ್ ಮಾಡೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಏನಪ್ಪಾ ನೀವು PUC ಡೀಟೇಲ್ಸ್ನ ಫಿಲ್ ಮಾಡ್ತಾ ಬರಬೇಕು. ಇನ್ ಕೇಸ್ ನೀವೇನೋ PUC ಪಾಸ್ ಆಗಿಲ್ಲಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ಓದಿಲ್ಲಪ್ಪ ಅಂದ್ರೆ ಏನ್ ಮಾಡಕಪ್ಪ ಅಂದ್ರೆ ನಿಮ್ದು 6 ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಿಲ್ ಮಾಡಬೇಕು. ಅಲ್ಲಿ ನೀವೇನಾದ್ರೂ SSLC ಮುಗಿದ ಮೇಲೆ ITI ಆಗಿರ್ಬೋದು, ಡಿಪ್ಲೊಮಾ ಆಗಿದ್ರೆ ಆ 6 ಸ್ಟೆಪ್ ಅಲ್ಲಿ ನಿಮ್ದು ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಿಲ್ ಮಾಡ್ತಾ ಬರಬೇಕು. ಅದನ್ನ ಯಾವ ತರ ಫಿಲ್ ಮಾಡೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಏನಪ್ಪಾ ಅಂದ್ರೆ SSC ಡೀಟೇಲ್ಸ್ PUC ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಯಾವ ಸ್ಟಡಿ ಸೆಕೆಂಡ್ PUC ಅಂತ ಕೇಳ್ತಾರೆ, ನಾ ಎಸ್ ಅಂತ ಹಾಕೊಂಡಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು PUC ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಯಾವ ಇಯರ್ ಪಾಸ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಯಾವ ಮಂತ್ ಪಾಸ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಯಾವ ಬೋರ್ಡ್ ಅಲ್ಲಿ ಪಾಸ್ ಆಗಿದೆ ಆ ಬೋರ್ಡ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ನೇಮ್ ಆಫ್ ದ PUC ಅಂದ್ರೆ ನಿಮ್ ಸೆಕೆಂಡ್ PUC ಅಲ್ಲಿ ನಿಮ್ದು ನೇಮ್ ಯಾವ ತರ ಇದೆ ಅದೇ ತರ ನೇಮ್ ಎಂಟ್ರಿ ಮಾಡ್ಕೋಬೇಕು. ಆ ನೇಮ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ ಕಾಲೇಜಲ್ಲಿ ಸೆಕೆಂಡ್ PUC ಮುಗಿದಿದೆ
ಆ ಕಾಲೇಜ್ ನೀವು ಎಂಟ್ರಿ ಮಾಡ್ಕೊಳ್ಳಿ. ಆ ಕಾಲೇಜ್ ನೀವು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮ್ದು ಇಲ್ಲಿ ಪರ್ಸೆಂಟೇಜ್ ಎಂಟ್ರಿ ಮಾಡಬೇಕು. ಅಂದ್ರೆ 600ಕ್ಕೆ ಎಷ್ಟು ಪರ್ಸೆಂಟ್ ತೆಗೆದಿರ ಅಂತಂದು ಇಲ್ಲಿ ಎಂಟ್ರಿ ಮಾಡಬೇಕು. 600 ಟೋಟಲ್ 600ಕ್ಕೆ ಒಪ್ಟೆನ್ ಮಾಡ್ಕೊಂತ ಎಷ್ಟು ತಗೊಂಡಿದ್ದೀರಾ ಆ ಟೋಟಲ್ ಪರ್ಸೆಂಟೇಜ್ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟ್ರೀಮ್ ಕೇಳುತ್ತೆ. ನೀವು ಯಾವ ಸ್ಟ್ರೀಮ್ ಅಲ್ಲಿ ಓದಿದ್ರ ಅಂದ್ರೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅಲ್ಲಿ ಓದಿದ್ರ, ಕಾಮರ್ಸ್ ಅಲ್ಲಿ ಓದಿದ್ರ, ಆರ್ಟ್ಸ್ ಅಲ್ಲಿ ಓದಿದ್ರ ಅಂತ ಕೇಳುತ್ತೆ. ಯಾವ್ದ್ರಲ್ಲಿ ಓದಿದ್ರ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರ್ಬೇಕು. ಓಕೆ, ನಾನು ಇವಾಗೆಲ್ಲ ಕಂಪ್ಲೀಟ್ ಸೆಕೆಂಡ್ ಪಿ ಯು ಸಿ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ರಿಸರ್ವೇಶನ್ ಯಾವ ತರ ಫಿಲ್ ಮಾಡೋದು ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಎಸ್ ಎಲ್ ಸಿ ಡೀಟೇಲ್ಸ್ ಫಿಲ್ ಮಾಡಿದಾಯ್ತು, ಪಿ ಯು ಸಿ ಡೀಟೇಲ್ಸ್ ಫಿಲ್ ಮಾಡಿದಾಯ್ತು. ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ರಿಸರ್ವೇಶನ್ ತಗೊಂತ ಹೋಗ್ಬೇಕು. ಮೊದಲನೇದಾಗಿ ಏನಾದ್ರು ನೀವೇನಾದ್ರು ಯಾವ ಕೆಟಗರಿ ಬರ್ತದೆ ಅಂದ್ರೆ ನೀವೇನಾದ್ರು SC/ST ಕೆಟಗರಿ ಆಗಿದ್ರೆ, OBC ಕೆಟಗರಿ ಆಗಿದ್ರೆ ನಿಮ್ದು ಕ್ಯಾಸ್ಟ್ ಆರ್ ಡಿ ನಂಬರ್ ಎಂಟ್ರಿ ಮಾಡ್ಕೊಂಡು ರಿಸರ್ವೇಶನ್ ತಗೋಬೇಕು. ನೆಕ್ಸ್ಟ್ HK ನೀವೇನಾದ್ರು 5 ವಿದ್ಯಾರ್ಥಿಗಳಿದ್ರೆ ಅದು ಆರ್ ಡಿ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಅದು ಕೂಡ ನೀವು ಫಿಲ್ ಮಾಡ್ತಾ ಬರಬೇಕು. ಅದನ್ನ ಯಾವ ತರ ಫಿಲ್ ಮಾಡೋದು ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು GM ಹೊರತುಪಡಿಸಿ ಬೇರೆ ವರ್ಗದ ಮೀಸಲಾತಿಯನ್ನು ಅರ್ಜಿ ಸಲ್ಲಿಸ್ತಿರೋ ಅಂದ್ರೆ ನೀವೇನಾದ್ರೂ SC/ST ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ಆಗಿದ್ರೆ ಎಸ್ ಅಂತ ತಗೋಬೇಕು. ಇನ್ ಕೇಸ್ ನೀವೇನಾದ್ರು SC/ST ಕ್ಯಾಟಗರಿ ಅಲ್ಲ, ನೀವು GM ಕ್ಯಾಟಗರಿ ಆಗಿದ್ರೆ ನೀವು ನೋ ಅಂತ ಕ್ಲಿಕ್ ಮಾಡಬೇಕು. ಇವಾಗ ನೀವೇನಾದ್ರು SC/ST ಕ್ಯಾಟಗರಿ ಆಗಿರ್ಬೋದು, ಕ್ಯಾಟಗರಿ 1, 2, 2A, 2B ವಿದ್ಯಾರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಾಡಿ ನಂಬರ್ ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ಹಾಡಿ ನಂಬರ್ ಕೇಳುತ್ತಾ ಹಾಡಿ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಹಾಡಿ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ನೇಮ್ ಆಗಿರ್ಬೋದು, ನಿಮ್ ತಂದೆ ನೇಮ್ ಆಗಿರ್ಬೋದು, ಹಾಗೆ ನಿಮ್ದು ಯಾವ ಡೇಟ್ ಒಳಗೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ತೀರಾ ಆಟೋಮೆಟಿಕ್ ಫ್ರೆಶ್ ಆಗಿ ಬರುತ್ತೆ. ಮತ್ತೆ ನೀವು ಯಾವುದೇ ಕಾರಣಕ್ಕೂ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ರೀಸನ್ ಕೇಳುತ್ತೆ. ಯಾವ್ದು ನಿಮ್ದು ರೀಸನ್ ಕೇಳಬೇಕು. ನೀವು ಹಿಂದಾಗಿದ್ರೆ ಇನ್ನೊಂದು ಕ್ಲಿಕ್ ಮಾಡ್ಕೊಳ್ಳಿ. ಮುಸ್ಲಿಮ್ಸ್ ಆಗಿದ್ರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್, ಸಿಖ್ ಆಗಿದ್ರೆ ಸಿಖ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವಾಗ ಹಿಂದೂ ಆಗಿರೋ ಕಾರಣ ನಾನು ಹಿಂದೂ ಅಂತ ಕ್ಲಿಕ್ ಮಾಡ್ತೇನೆ. ಹಿಂದೂ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗೆ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ, ನೀವೇನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಹಾಕೋಬೇಕು. ಎಸ್ ಅಂತ ಹಾಕೊಂಡು ಏನಪ್ಪಾ ಅಂದ್ರೆ ಅಲ್ಲಿ ಆಡಿ ನಂಬರ್ ಕೇಳ್ಬೇಕು. ಇಲ್ಲಿ ಈ ತರ ಎಸ್ ಅಂತ ಹಾಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಹಾಡಿ ನಂಬರ್ ಏನಪ್ಪಾ ಎಂಟ್ರಿ ಮಾಡ್ತಾ ಬರಬೇಕು. ಹಾಡಿ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಆ ಹಾಡಿ HA ಸರ್ಟಿಫಿಕೇಟ್ ಅಲ್ಲಿ ನಿಮ್ ನೇಮ್ ಯಾವ ತರ ಇದೆ ಅದು ಕೂಡ ಶೋ ಆಗುತ್ತೆ. ಹಾಗೆ ನಿಮ್ ತಂದೆ ತಾಯಿ ಹೆಸರು ಯಾವ ತರ ಇದೆ ಅದು ಕೂಡ ಬರುತ್ತೆ. ಹಾಗೆ ಯಾವ ಡೇಟ್ ಒಳಗೆ ಇಶ್ಯೂ ಮಾಡಿದ್ರೆ ಅದು ಕೂಡ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಬರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇಲ್ಲಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನೀವೇನ ಗ್ರಾಮೀಣ ಅಭ್ಯರ್ಥಿಗಳು ಅಂದ್ರೆ ನೀವೇನಾದ್ರು ರೂರಲ್ ಸ್ಟಡಿ ಮಾಡಿದ್ರೆ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ಓದಿದ್ರೆ ನೀವು ಅದನ್ನ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ಓದಿಲ್ಲಪ್ಪ ಅಂದ್ರೆ ನೋ ಅಂತ ಹಾಕೋಬೇಕು. ನೋ ಅಂತ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಸ್ ಅಂತ ಹಾಕೊಂಡು ರಿಸರ್ವೇಶನ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕೆಳಗಡೆ ಸೇವ್ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ರಿಸರ್ವೇಶನ್ ಆಯ್ತು. ನೆಕ್ಸ್ಟ್ ಇಲ್ಲಿ ಕ್ಲೈಮ್ ಆಗಿದೆ ಅಂದ್ರೆ ಕ್ಲೈಮ್ ಡೀಟೇಲ್ಸ್ ಕೇಳುತ್ತೆ. ನೀವೇನಾದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಕ್ಲೈಮ್ ಮಾಡಿದ್ರೆ ಶೋ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಡೂ ಹ್ಯಾವ್ ಕ್ಲೈಮ್ ರಿಸರ್ವೇಶನ್ ಅಂಡರ್ ದ ಪ್ರಾಜೆಕ್ಟ್ ಡಿಸ್ಪ್ಲೇಡ್. ನೀವೇನಾದ್ರೆ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಾಗಿದೆ ಅಂತ ಕೇಳ್ತಾರೆ. ಇನ್ ಕೇಸ್ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೋಬೇಕು. ನೆಕ್ಸ್ಟ್ ಡೂ ಹ್ಯಾವ್ ಬಿನ್ ಡಿಬಾರ್ ಫ್ರಮ್ KN KPSC ಎಕ್ಸಾಮ್. ನೀವೇನಾದ್ರೆ KM ಮತ್ತು KPSC ಕಂಡಕ್ಟ್ ಮಾಡಿರುವಂತ ಎಕ್ಸಾಮ್ ಅಲ್ಲಿ ಡಿಬಾರ್ ಆಗಿದೆ ಅಂತ ಕೇಳ್ತೀನಿ. ಇನ್ ಕೇಸ್ ಡಿಬಾರ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೋಬೇಕು. ನೆಕ್ಸ್ಟ್ ನೀವೇನಾದ್ರೆ ಕ್ರಿಮಿನಲ್ ಕೇಸ್ ಒಳಗಿದ್ದೀರಾ, ನಿಮ್ದು ವಿರುದ್ಧ ಏನೋ ಕ್ರೈಮ್ ಏನಪ್ಪಾ FIR ದಾಖಲೆ ಅಂತ ಕೇಳ್ತಾರೆ. ಹಾಗಿದ್ರೆ ಎಸ್, ನೋ ಅಂತ ಹಾಕೋಬೇಕು. ಆಮೇಲೆ ನಿಮ್ಗೆ ಏನಾದ್ರು ಕಂಪ್ಲೇಂಟ್ ನಾಲೆಜ್ ಇದೆ ಅಂತ ಕೇಳ್ತದೆ. ಇನ್ ಕೇಸ್ ಆಲ್ಮೋಸ್ಟ್ ಎಲ್ಲರಿಗೆ ಇರುತ್ತೆ, ಎಸ್ ಅಂತ ಹಾಕೊಳ್ಳಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇದ್ರೆ ಏನಪ್ಪಾ ಅಂದ್ರೆ ಬೆಟರ್ ಅನ್ಸುತ್ತೆ. ಹಾಗಾಗಿ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅಂತ ಹಾಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಓಕೆ, ಇನ್ ಕೇಸ್ ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇದ್ದಪ್ಪ ಅಂದ್ರೆ ಇಲ್ಲಿ ಡು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಆರ್ಗನೈಸ್ಡ್ ಬೈ ದ ಇನ್ಸ್ಟಿಟ್ಯೂಟ್. ನಿಮ್ಗೆ ಏನಾದ್ರು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅಂತ ಕೇಳ್ತಾ ಇದ್ರೆ ಅದು ಬಂದ್ಬಿಟ್ಟು ನಿಮ್ಗೆ 6 ಮಂತ್ ಕೋರ್ಸ್ ಆಗಿರ್ಬೋದು, 1 ಇಯರ್ ಕೋರ್ಸ್ ಆಗಿರ್ಬೋದು, 1.6 ಇಯರ್ ಕೋರ್ಸ್ ಆಗಿರ್ಬೋದು, 2 ಇಯರ್ಸ್ ಕೋರ್ಸ್ ಕೂಡ ಆಗಿರ್ಬೋದು. ಓಕೆನಾ, ಯಾವ ಕೋರ್ಸ್ ಅಂದ್ರೆ ಎಷ್ಟು ಮಂತ್ ಮತ್ತೆ ಎಷ್ಟು ಇಯರ್ ಕೋರ್ಸ್ ಮಾಡಿದ್ರೆ ಅಷ್ಟನ್ನ ಎಂಟ್ರಿ ಮಾಡ್ಕೋಬೇಕು. ಓಕೆ, ಇನ್ ಕೇಸ್ ಇದ್ರೆ ಮಾತ್ರ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಕ್ಕ ಇಲ್ಲಿ ಏಜ್ ರಿಲೇಷನ್ ಕೇಳ್ತದೆ. ನಿಮ್ಮ ಹತ್ರ ಏನಾದ್ರು ಏಜ್ ರಿಲೇಷನ್ ಬೇಕಿದ್ರೆ ಇಲ್ಲಿ ತಗೋಬಹುದು. ಇಲ್ಲಿ ಕೇಸ್ ಬೇಡ ಆಗಿದ್ರೆ ನೋ ಅಂತ ಹಾಕೋಬೇಕು. ನೆಕ್ಸ್ಟ್ ನೀವೇನಾದ್ರು ವಿಭಿನ್ನ ಶಕ್ತಿಗಳಾಗಿದೆ ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದೆ ಅಂತ ಕೇಳ್ತಾ ಇದ್ರೆ ಇನ್ ಕೇಸ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೋಬೇಕು. ಎಲ್ಲ ಕೂಡ ಫಿಲ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಆದ್ಮೇಲೆ ಇಲ್ಲಿ ಸೇವ್ ಡೀಟೇಲ್ಸ್ ಅಂತ ಇದೆಯಲ್ಲ, ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ. ಸೇವ್ ಆದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದ್ಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಈಗ ಏರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಿಲ್ ಮಾಡ್ತಾ ಬರಬೇಕು. ಅದನ್ನ ಯಾವ ತರ ಫಿಲ್ ಮಾಡಕಪ್ಪ ಅಂದ್ರೆ ಇಲ್ಲಿ ಎರಡು ಕ್ವಾಲಿಫಿಕೇಶನ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಎರಡು ಕ್ವಾಲಿಫಿಕೇಶನ್ ಏನಪ್ಪಾ ಕ್ಲಿಕ್ ಮಾಡ್ಕೊಂಡು ನಿಮ್ದು ಕ್ವಾಲಿಫಿಕೇಶನ್ ಆಡ್ ಆಗುತ್ತೆ. ನೀವು ಇಲ್ಲಿ ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ತಾ ಬರಬೇಕು. ಅದು ಯಾವ ತರ ಎಂಟ್ರಿ ಮಾಡಕಪ್ಪ ಅಂದ್ರೆ ಮೊದಲನೇದಾಗಿ ಇಲ್ಲಿ ಅರ್ಹತೆ ಅಂದ್ರೆ ನೀವೇನಾದ್ರು ಕ್ವಾಲಿಫಿಕೇಶನ್ ಅಂದ್ರೆ ನೀವು ಯಾವ ಕ್ವಾಲಿಫಿಕೇಶನ್ ಓದಿ ಅಂತ ತೋರಿಸುತ್ತೆ.
ನೀವೇನಾದ್ರೂ PG ಡಿಪ್ಲೊಮಾ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೋದು, UG ಡಿಗ್ರಿ ಆಗಿರ್ಬೋದು, ಯಾವ ಡಿಗ್ರಿ ಓದಿದ್ರೆ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಡಿಗ್ರಿ ಶೋ ಆಗೋದಕ್ಕೆ ಯಾವ ಡಿಗ್ರಿ ಒಳಗೆ ನೀವು ಇಲ್ಲಿ ಪಾಸ್ ಆಗಿರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯಾವ ಯೂನಿವರ್ಸಿಟಿ ಕಡೆಯಿಂದ ಓದಿದ್ರೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಯಾವ್ದು ಯೂನಿವರ್ಸಿಟಿಗಳು ಇರುತ್ತೆ ಆ ಯೂನಿವರ್ಸಿಟಿ ಕಡೆಯಿಂದ ನೀವು ಇಲ್ಲಿ ಓದ್ತಾ ಹೋಗ್ಬೋದು. ಓಕೆನಾ. ಇನ್ ಕೇಸ್ ನೀವು ಓದಿದ್ರೆ ಆ ಯೂನಿವರ್ಸಿಟಿ ಕಡೆಯಿಂದ ಎಂಟ್ರಿ ಮಾಡ್ಕೊಳ್ಳಿ. ಯೂನಿವರ್ಸಿಟಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು ಕಾಲೇಜ್ ನಿಮ್ಗೆ ಕೇಳ್ತಾ ಕಾಲೇಜ್ ನೀವು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಏನ್ ಡಿಗ್ರಿದು ನೋಂದಣಿ ಸಂಹಿತ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ ಆ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಆ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆರ್ಗನೈಸ್ ಬೈ ಅಂತ ಕೇಳುತ್ತೆ. ನೀವೇನಾದ್ರೂ ಯಾವ ಆರ್ಗನೈಸ್ ಬೈ ಅಂದ್ರೆ ನಿಮ್ದು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್, ಗೌರ್ಮೆಂಟ್ ಆಫ್ ಕರ್ನಾಟಕನ, ICS, KBನ ಮತ್ತು UCನ, PGನ ಕೇಳುತ್ತೆ. ನಿಮ್ದು ಯಾವ್ದು ನಿಮ್ದು ಡಿಗ್ರಿ ಆಗಿರುತ್ತೆ ಅದನ್ನ ಸೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಇಲ್ಲಿ CGPA ಎಂಟ್ರಿ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ 10 ಪಾಯಿಂಟಿಗೆ ಎಷ್ಟು ಪಾಯಿಂಟ್ ತಗೊಂಡಿದ್ರ ಅಂದ್ರೆ 10ಕ್ಕೆ 8 ತಗೊಂಡಿದ್ರ, 7 ತಗೊಂಡಿದ್ರ, 9 ತಗೊಂಡಿದ್ರ ಅಂತ ಕೇಳುತ್ತೆ. ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ನೀವು ಎಷ್ಟು ವರ್ಷ ಅಂದ್ರೆ ಆರ್ಕಿಟೆಕ್ಚರ್ ಮಾಡಿದ ಕೇಳ್ತದೆ. ನಿಮ್ಮ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ 1 ವರ್ಷ, 2 ವರ್ಷನ, 3 ವರ್ಷನ, 4 ವರ್ಷನ, 5 ವರ್ಷನ ಕೇಳುತ್ತೆ. ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ಬರಬೇಕು. ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಪಾಸ್ ಆದ ವರ್ಷ ನೀವು ಇಲ್ಲಿ ಯಾವಾಗ ಪಾಸ್ ಆಗಿದೆ ಅಂದ್ರೆ ನಿಮ್ದು ಯಾವ ಡಿಗ್ರಿ ಒಳಗೆ ಯಾವ ಇಯರ್ ಪಾಸ್ ಆಗೋದು ಕೇಳುತ್ತೆ. ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದನ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೋರ್ಸ್ ಯೋಜನೆಗಳು ಸಂಯೋಜನೆಗಳು ಸಿಗ್ತಾ ಹೋಗ್ತವೆ. ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತೀವಿ. ಅಂದ್ರೆ ನೀವು ಮಾಡಿರೋಂಥ ಕೋರ್ಸ್ ಇದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲಪ್ಪ ಅಂದ್ರೆ ನೀವು ಸ್ವಲ್ಪ ದಿನ ಬಿಟ್ಟು ಅಪ್ಡೇಟ್ ಆಗಿ ಮೇಲೆ ಅಪ್ಲಿಕೇಶನ್ ಆಗ್ತಾ ಹೋಗ್ಬೇಕು. ಓಕೆನಾ. ಇಲ್ಲಿ BSc ಆರ್ಕಿಟೆಕ್ಚರ್ ಇದೆಯಲ್ವಾ, ನೀವು ಮಾಡಿದ ಕೋರ್ಸ್ ನಾನು ಇನ್ ಕೇಸ್ ನಾನು ಮಾಡಿದ್ದೀನಿ ಇದನ್ನ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ. ಇದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸೇವ್ ಅಂತ ಕೇಳಿದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ ಕೆಳಗೆ ನೆಕ್ಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನಪ್ಪ ನಿಮಗೆ ಕೆಲಸದ ಅನುಭವ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ, ನೀವೇನೋ ಕೆಲಸ ಮಾಡಿ ಅನುಭವ ಇದ್ದಿದ್ರೆ ಇದನ್ನ ಫಿಲ್ ಮಾಡ್ತಾ ಬರಬೇಕು. ಇದನ್ನ ಯಾವ ತರ ಫಿಲ್ ಮಾಡಕಪ್ಪ ಅಂದ್ರೆ ನೀವೇನಾದ್ರು ಯಾವ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಸಂಸ್ಥೆ ಹೆಸರು ಕೇಳುತ್ತೆ, ಸಂಸ್ಥೆ ಹೆಸರು ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಯಾವ ರೂಲ್ ಒಳಗೆ ಜಾಬ್ ಮಾಡಿದಿರಾ, ಆಮೇಲೆ ಜಾಬ್ ಡೆಸಿಗ್ನೇಷನ್ ಏನು ಅದನ್ನ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ನಿಮ್ದು ಜಾಬ್ ಎಂಟ್ರಿ ಆಗಿದೆಯಲ್ವ ಆ ಎಂಟ್ರಿ ಆಗಿದ್ದ ದಿನಾಂಕ ಮತ್ತೆ ಮಂತ್ ಇಯರ್ ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಅಂತಿಮ ದಿನಕ್ಕೆ ಯಾವಾಗಿಂದ ಎಲ್ಲಿವರೆಗೆ ನೀವು ಕೆಲಸ ಮಾಡಿದಿರಾ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದನ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೀವು ಪ್ರಸ್ತುತ ಕೆಲಸ ಅಂದ್ರೆ ನೀವೇನಾದ್ರು ಕರೆಂಟ್ ವರ್ಕ್ ಮಾಡ್ತಿದ್ರೆ ಇಲ್ಲಿ ಎಸ್ ಅಂತ ಹಾಕೋಬೇಕು. ಎಸ್ ಅಂತ ಹಾಕೊಂಡ್ರೆ ನೀವು ಇಲ್ಲಿ ಎಂಡಿಂಗ್ ಜಾಬ್ ಏನಪ್ಪಾ ಅಂದ್ರೆ ಇದು ಕೊನೆಯ ದಿನಾಂಕ ಹಾಕೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇಲ್ಲಪ್ಪ ಅಂದ್ರೆ ಏನಪ್ಪ ಅಂದ್ರೆ ಅಂತಿಮ ದಿನಾಂಕವನ್ನೇ ಎಂಟ್ರಿ ಮಾಡ್ತಾ ಬರಬೇಕು. ಓಕೆನಾ. ನೆಕ್ಸ್ಟ್ ಇದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಇಲ್ಲಿ ಏನಪ್ಪ ನಿಮ್ಗೆ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ತಾ ಬರ್ಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ದು ಇಮೇಜ್ ಅಪ್ಲೋಡ್ ಮಾಡೋಕೆ ಇಮೇಜ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 50K ಒಳಗೆ ಇರ್ಲಿ. ಅದನ್ನ ಎಷ್ಟು ಮಾಡಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಕೇಳ್ತೆ, ಕ್ಯಾಂಡಿಡೇಟ್ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕು. ಕ್ಯಾಂಡಿಡೇಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾತ್ರ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಆಗೋದಿಲ್ಲ. ಅಪ್ಲೋಡ್ ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಪ್ರಿವ್ಯೂ ಅಂತ ಹೇಳಿದ್ರೆ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಫೋಟೋ ಕಾಣುತ್ತೆ. ಆಮೇಲೆ ಇಲ್ಲಿ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಸಿಗ್ನೇಚರ್ ಕೂಡ ಕಾಣ್ತಾ ಹೋಗುತ್ತೆ. ಇದೆಲ್ಲ ಫಿಲ್ ಆದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗಡೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಫಿಲ್ ಮಾಡಿರುವಂತ ಅಪ್ಲಿಕೇಶನ್ ಕರೆಕ್ಟ್ ಇದೆಯಲ್ಲ ಅಂತ ಒಂದು ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕು. ನೀವೇನೋ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಸಬ್ಮಿಟ್ ಮಾಡಾದ್ಮೇಲೆ ನಿಮ್ದು ಯಾವುದೇ ಕಾರಣಕ್ಕೂ ಏಟ್ ಆಪ್ಷನ್ ಕೂಡ ಬಿಡೋದಿಲ್ಲ. ಹಾಗಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಪ್ರಿವ್ಯೂ ಅಪ್ಲಿಕೇಶನ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಇದನ್ನೆಲ್ಲ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ಕ್ರಾಸ್ ವೆರಿಫಿಕೇಶನ್ ಮಾಡಾದ್ಮೇಲೆ ಸೇವ್ ನೆಕ್ಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ನೆಕ್ಸ್ಟ್ ಪೇಜ್ಗೆ ತೋರಿಸ್ತಾ ಹೋಗ್ತೀನಿ. ನಾನು ಇಮೇಜ್ ಎಲ್ಲ ಅಪ್ಲೋಡ್ ಮಾಡಿ. ಓಕೆ, ಇವಾಗ ಏನಪ್ಪಾ ಅಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಇದೆಯಲ್ವಾ ಇದನ್ನ ಒನ್ ಟೈಮ್ ಕಂಪ್ಲೀಟ್ ನೋಡ್ಕೋಬೇಕು. ಇಲ್ಲಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ನೋಡ್ಕೊಂಡಾದ್ಮೇಲೆ ಯಾವ ತರ ನೀವು ಅಪ್ಲಿಕೇಶನ್ ಪೇಮೆಂಟ್ ಆದ್ಮೇಲೆ ಯಾವ ತರ ಶೋ ಆಗುತ್ತೆ ಅದೇ ತರ ಸೇಮ್ ಟು ಸೇಮ್ ಅದೇ ತರ ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮೆಟ್ ತೋರಿಸ್ತಾ ಇರುತ್ತೆ. ಹಾಗಾಗಿ ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ನೋಡ್ಕೊಂಡು ನೀವು ನೋಡ್ತಾ ಹೋಗ್ಬೇಕು. ಓಕೆ, ನಾನೆಲ್ಲ ನೋಡ್ಕೊಂಡಾದ್ಮೇಲೆ ನೀವು ಲಾಸ್ಟ್ ಅಲ್ಲಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಏನಂತ ಡಿಕ್ಲರೇಷನ್ ಕೊಟ್ಟಿದ್ದಾರಪ್ಪ ಅಂದ್ರೆ ನೀವು ಫಿಲ್ ಮಾಡಿದ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ನಿನ್ನ ಒಪ್ಪಿಗೆಯಿಂದ ನೀವು ಡೀಟೇಲ್ಸ್ ನ ಫಿಲ್ ಮಾಡಿ ಅಂತ ಅನ್ಕೊಂಡು ನೀವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರೂ ರಾಂಗ್ ಡೀಟೇಲ್ಸ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ರಿಜೆಕ್ಟ್ ಕೂಡ ಆಗುತ್ತೆ. ನೀವು ಏನಪ್ಪಾ ಎಕ್ಸಾಮ್ ಪಾಸ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಮ್ದು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಎಲ್ಲ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಡ್ರಾಫ್ಟ್ ಅಪ್ಲಿಕೇಶನ್ ಒನ್ ಟೈಮ್ ಕ್ಲಿಕ್ ಮಾಡಿ ನೋಡ್ಕೊಂಡು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಫೈನಲ್ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ
ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೇನಪ್ಪ ನಿಮಗೆ ವಾರ್ನಿಂಗ್ ತೋರಿಸುತ್ತೆ. ನೀವೇನಾದ್ರೂ ಫೈನಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಏನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಸಬ್ಮಿಟ್ ಮಾಡ್ತಾ ಕೇಳಿಸುತ್ತೆ. ಓಕೆನಾ, ಅದನ್ನ ನೀವು ಫೈನಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಪ್ರಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ತೋರಿಸೋದಿಲ್ಲ. ಇಲ್ಲಿಂದ ಏನ್ ಮಾಡಕಪ್ಪ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ನೀವು ಅಲ್ಲಿಂದ ಯಾವ್ಯಾವ ಜಾಬ್ಗೆ ಎಲಿಜಿಬಲ್ ಇದೀರಂತ ಅಲ್ಲಿ ಕಾಣ್ತಾ ಹೋಗುತ್ತೆ. ಅಂದ್ರೆ ನೀವು ಹೆಚ್ಚಿಗೆ ಆಗ್ತಿದ್ರೆ ನೀವು ನಾಚಿಕೆಯಲ್ಲಿ ಯಾವ್ಯಾವ ಜಾಬ್ ವೇಕೆನ್ಸಿ ನಿಮಗೆ ಖಾಲಿ ಇದಾವೆ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಖಾಲಿ ಇದಾವೆ ಅಂತ ಅಲ್ಲಿ ಶೋ ಆಗುತ್ತೆ. ಆಮೇಲೆ ನೀವು ನಮ್ಗೆ ಯಾವ ರೀಜನ್ ಬೇಕೋ ಆ ರೀಜನ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಯಾವ ರೀಜನ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಹುದ್ದೆಗಳ ವರ್ಗೀಕರಣ ಒನ್ ಟೈಮ್ ನೋಡಿಕೊಂಡು ನೀವು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಬೇಕು, ಜಾಬ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅದೇ ರೀಜನ್ಗೆ ಸೆಟ್ ಮಾಡ್ಕೋಬೇಕು. ಒನ್ ಟೈಮ್ ಹುದ್ದೆಗಳ ವರ್ಗೀಕರಣ ನೋಡಿಕೊಂಡು ನೀವು ಸೆಟ್ ಮಾಡ್ಕೊಂತ ಬನ್ನಿ. ಓಕೆ, ಇದಿಷ್ಟು ಏನಪ್ಪ ಅಂದ್ರೆ ಈ ತರ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಕೇಳ್ತಾ ಪೇಮೆಂಟ್ ನ ಅಪ್ಲೋಡ್ ಮಾಡಬೇಕು. ಪೇನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ UPI ಆಪ್ಷನ್ ಬರುತ್ತೆ. UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಪೇಮೆಂಟ್ ಮಾಡೋದು ತೋರಿಸುತ್ತೆ. ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಪೇಮೆಂಟ್ ಮಾಡೋ ರಿಸಿಪ್ಟ್ ನ PDF ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಟ್ಕೋಬೇಕು. ಯಾಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಪೇಮೆಂಟ್ ರಿಸಿಪ್ಟ್ ನ ಕೇಳ್ತಾರೆ. ಓಕೆ, ಅಪ್ಲಿಕೇಶನ್ ಫಾರ್ಮ್ ಕೂಡ ಕಂಪಲ್ಸರಿ ಕೇಳ್ತಾರೆ. ಓಕೆ, ಹಾಗಾಗಿ ಅಪ್ಲಿಕೇಶನ್ ಫಾರ್ಮ್ ಮತ್ತು ಪೇಮೆಂಟ್ ರಿಸಿಪ್ಟ್ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಇಟ್ಕೊಬೇಕು. ಓಕೆ, ಎಲ್ಲ ಇಟ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮೇಲ್ಗಡೆ ಇಲ್ಲಿ ಬಂದು ಯಾವ ತರ ಅಪ್ಲಿಕೇಶನ್ ಡ್ರಾಫ್ಟ್ ನ ಪ್ರಿಂಟ್ ಮಾಡಕಪ್ಪ ಅಂದ್ರೆ ಇಲ್ಲಿ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ರಿಪೋರ್ಟ್ ಸೆಂಟರ್ ಅಂತ ಇದೆಯಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಏನಪ್ಪಾ ಅಂದ್ರೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ, ಅಲ್ಲಿ ಬಂದು ಏನಪ್ಪಾ ನಿಮ್ದು ಅಪ್ಲಿಕೇಶನ್ PDF ನ ಡೌನ್ಲೋಡ್ ಮಾಡ್ಕೊಂಡು ಬರಬೇಕು. ಓಕೆನಾ, ಈ ತರ ಏನಪ್ಪಾ ಅಂದ್ರೆ ಆರ್ಕಿಟೆಕ್ಚರ್ ಹುದ್ದೆಗೆ ಯಾವ ತರ ಅಪ್ಲಿಕೇಶನ್ ಹಾಕೋದಂತ ಇವಾಗ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೇನೆ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನೆಚ್ಚು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.